ಏನಿದು ಸ್ಪೆಷಲ್ ಚಾಟಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂತ ಅನ್ಕೋತಾ ಇದ್ವಿ. ಸೊ ನಿನ್ನೆ ಮಧ್ಯಾಹ್ನ ಇಲ್ಲಿ ಒಂದು ವಿಸಿಟ್ ಮಾಡಿ ಕೆಲವೊಂದು ಐಟಮ್ಸನ್ನು ಟೇಸ್ಟ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು, ಜೊತೆಗೆ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸಲ್ಲೂ ಇತ್ತು. ಸೊ ಈ ವಿಡಿಯೋ ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಯೂಸ್ಫುಲ್ ಆಗೇ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಚಾಟ್ಸು, ನಾರ್ತ್ ಇಂಡಿಯನ್, ಚೈನೀಸ್, ಇಟಾಲಿಯನ್, ಮಾಕ್ಟೈಲ್ಸ್, ಕಾಕ್ಟೈಲ್ಸ್ ಯಾರಿಗಿಷ್ಟ ಇಲ್ಲ. ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಈ ರೀತಿ ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸೌತ್ ಇಂಡಿಯನ್ ಒಂದು ಸಿಗೋದಿಲ್ಲ, ಬೇರೆ ಎಲ್ಲ ಐಟಮ್ಸು ಇಲ್ಲಿ ಅವೈಲೇಬಲ್ ಇದೆ. ಸೊ ಫಸ್ಟು ನಾವು ಟ್ರೈ ಮಾಡಿದ್ದು ಡ್ರೈ ಗೋಬಿಗೆ ಒಂದು ಸಾಸ್ ರೀತಿ ಕೊಟ್ಟಿರ್ತಾರೆ. ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ರೆಗ್ಯುಲರ್ ಆಗಿ ಮಂಚೂರಿಯನ್ಸ್ ತಿಂತಾ ಇರ್ತೀವಿ, ಡ್ರೈ ಗೋಬಿ ಸಿಗೋದು ತುಂಬಾ ಅಪರೂಪ. ಅದಕ್ಕೆ ಇದನ್ನು ತೊಗೊಂಡು ಟ್ರೈ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಇದು ಹೋಟೆಲ್ಗೂ ಸೇರಲ್ಲ, ರೆಸ್ಟೋರೆಂಟ್ಗೂ ಸೇರಲ್ಲ, ಬಟ್ ಸ್ಮಾಲ್ ಈಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಬಟ್ ಕ್ಲೀನ್ ಆ್ಯಂಡ್ ಹೈಜೀನನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನೆಕ್ಸ್ಟು ಒಂದು ಚಾಟ್ ಪ್ಲ್ಯಾಟರನ್ನು ತೊಗೊಂಡ್ವಿ. ಇದರಲ್ಲಿ ಟಿಕ್ಕಿ ಪುರಿ, ದಹಿ ಪುರಿ, ಸೇವ್ ಪುರಿ, ಪಾನಿಪುರಿ, ದುಪಾನಿ, ಜೊತೆಗೆ ಬೇಲ್ ಪುರಿ ಕೊಟ್ಟಿದ್ರು. A1 ಅಂತ ಹೇಳ್ಬೋದು. 10 ಔಟ್ ಆಫ್ 10 ಅಂತ ಕೊಡ್ತೀನಿ. ಪ್ರತಿಯೊಂದು ತುಂಬಾ ಟೇಸ್ಟಿ ಆಗಿತ್ತು. ಜಸ್ಟ್ 120-130 ರುಪೀಸ್ ಅಷ್ಟೇ ಈ ಒಂದು ಪ್ಲ್ಯಾಟರು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬೇಲ್ಪುರಿ, ಟಿಕ್ಕಿ ಪುರಿ, ದಹಿ ಪುರಿ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ಚಾಟ್ಸು ಒಂದೇ ಪ್ಲೇಟಲ್ಲಿ. ಸೊ ಇಲ್ಲಿ ಸಿಗುವಂಥ ಐಟಮ್ಸ್ ನೋಡಿದ್ರೆ ವೆರೈಟೀಸ್ ಆಫ್ ಚಾಟ್ ಸಿಗುತ್ತೆ, ಬಾರ್ಬಿಕ್ಯೂ ಟಿಕ್ಕಾಗಳು ಸಿಗುತ್ತೆ. ಬಟ್ ಅದು ನಿಮಗೆ ಮಧ್ಯಾಹ್ನ 3 ಗಂಟೆ ಮೇಲೆ ಅಂತ ಹೇಳಿದ್ರು. ಸೊ ಅದು ಬಿಟ್ಟರೆ ನಿಮಗೆ ಮಾಕ್ಟೈಲ್ಸು, ಕಾಕ್ಟೈಲ್ಸು, ಐಸ್ ಕ್ರೀಮ್ಸು, ತವಾ ಪಲಾವ್ಗಳು, ಸ್ಯಾಂಡ್ವಿಚ್, ಪ್ರತಿಯೊಂದು ಐಟಮ್ಸು ಬೆಸ್ಟ್ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಪನ್ನೀರ್ ಸ್ಟಿಕ್ಸ್ ಅಂತ. ಇದು ಸಹ ತುಂಬ ಚೆನ್ನಾಗಿತ್ತು. ಬಟ್ ಒಬ್ಬರೇ ತಿನ್ನೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ತುಂಬ ಹೆವಿ ಆಗಿತ್ತು. 3-4 ಜನ ಶೇರ್ ಮಾಡ್ಕೊಂಡು ಒಂದೊಂದು ಸ್ಟಿಕ್ಕನ್ನು ತಿಂದರೆ ನಿಮಗೆ ಬೇರೆ ಐಟಮ್ಸು ಟ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಲಾಸ್ಟ್ಲಿ ಒಂದು ಬ್ಲೂ ಕ್ಲಾಸಿಕ್ ಮೊಜಿಟೋ ತೊಗೊಂಡ್ವಿ. ತುಂಬ ರಿಫ್ರೆಶಿಂಗ್ ಅಂತ ಅನ್ನಿಸ್ತು. ಇದೊಂದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಅಂತ ತೊಗೊಂಡ್ವಿ. ಇದು ಸ್ಪೆಷಲ್ ಚಾಟ್ ಅಂತ ಇದ್ರ ಹೆಸರು. ಒಂದು ನೂಡಲ್ಸ್ ಬ್ಯಾಸ್ಕೆಟ್ ಒಳಗಡೆ ಚಾಟನ್ನು ಹಾಕಿ ಕೊಡ್ತಾರೆ. ನೂಡಲ್ ಬ್ಯಾಸ್ಕೆಟು ಸಹ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ಇದು ಸಹ ತುಂಬ ಟೇಸ್ಟಿಯಾಗಿತ್ತು. ನೀವು ರಾಜ್ ಕಚೋರಿ ಏನಾದರೂ ತಿಂದಿದ್ರೆ ಅದೇ ರೀತಿ ಟೇಸ್ಟನ್ನು ಕೊಡುತ್ತೆ. ಬಟ್ ಸ್ಪೆಷಲ್ ಟೇಸ್ಟು ಹೆಸರಿಗೆ ತಕ್ಕ ಹಾಗೆ ಸ್ಪೆಷಲ್ ಆಗೇ ಇತ್ತು. ಸೊ ಲಾಸ್ಟ್ಲಿ ನಾವು ತೊಗೊಂಡಿದ್ದು ಬ್ರೌನಿ ಸಿಜ್ಲರ್ ಅಂತ. ಕೆಳಗಡೆ ಒಂದು ಬ್ರೌನಿ ಇರುತ್ತೆ, ಮೇಲೆ ಒಂದು ಐಸ್ ಕ್ರೀಮು, ಜೊತೆಗೆ ಚಾಕ್ಲೇಟ್ ಸಿರಪ್ಪನ್ನು ಮೇಲೆ ಹಾಕ್ಕೊಡ್ತಾರೆ. ಸೊ ಈ ಐಟಮು ತುಂಬ ಟೇಸ್ಟಿಯಾಗಿತ್ತು. ಸೊ ನಾವು ಇಷ್ಟೆಲ್ಲ ಐಟಮ್ಸು 3 ಜನ ಶೇರ್ ಮಾಡ್ಕೊಂಡು ತಿಂದ್ವಿ. ಒಬ್ಬರು ಒಂದು ಐಟಮ್ ಕಂಪ್ಲೀಟ್ ಆಗಿ ತಿಂದರೆ ಬೇರೆ ಐಟಮ್ ಟ್ರೈ ಮಾಡೋಕ್ಕಾಗೋದಿಲ್ಲ. ಸೊ ಇದು ಫ್ರೂಟ್ ಬಿಯರ್ ಅಂತ ಹೇಳಿದ್ರು, ಸ್ಮಾಲು ಮತ್ತು ಲಾರ್ಜು. ನಾವು ಟ್ರೈ ಮಾಡಲಿಲ್ಲ. ಇಲ್ಲಿನ ಇನ್ನೊಂದು ಸ್ಪೆಷಲ್ ಡಿಶ್ ಅಂದರೆ ಚೀಸ್ ಕೇಕ್ ಅಂತ. ಇದನ್ನು ಪಾರ್ಸಲ್ ತೊಗೊಂಡು ಹೋದ್ವಿ. ಬಟ್ ಇದು 200 ರುಪೀಸು. ಟೇಸ್ಟ್ ಚೆನ್ನಾಗಿತ್ತು, ಬಟ್ 200 ರುಪೀಸ್ಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಟೋಟಲಿ ಇಲ್ಲಿ ಬಂದು ನಾವು ಟೇಸ್ಟ್ ಮಾಡಿದ್ದಂಥ ಪ್ರತಿಯೊಂದು ಐಟಮ್ಸ್ ತುಂಬ ಚೆನ್ನಾಗಿತ್ತು. ಬಜೆಟ್ ಫ್ರೆಂಡ್ಲಿ ಕೂಡ. ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ನೀವು ಮಧ್ಯಾಹ್ನ ಬಂದರೆ ಅಷ್ಟು ಕ್ರೌಡ್ ಇರೋದಿಲ್ಲ. ಸಂಜೆ ಬಂದರೆ ನಿಮಗೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ವೀಕೆಂಡ್ಸಲ್ಲಂತೂ ಇಲ್ಲಿ ನಿಮಗೆ ಪ್ಲೇಸ್ ಸಿಗೋದಿಲ್ಲ, ತುಂಬ ವೆಯ್ಟಿಂಗ್ ಇರುತ್ತೆ. ಮಧ್ಯಾಹ್ನ ಬಂದಿದ್ದರಿಂದ ನಮಗೆ ಕಾಮ್ ಆ್ಯಂಡ್ ಪೊಲೈಟ್ ಆಗಿತ್ತು. ಸೊ ಇದು ಬಿಗ್ ಬೈಟ್ಸ್. ವಿಜಯನಗರ ಮೆಟ್ರೋಯಿಂದ 400 ಮೀಟರ್ಸ್ ಇರುತ್ತೆ, ಜಸ್ಟ್ ವಾಕಬಲ್. ಇದ್ರ ಅಪೋಸಿಟಲ್ಲೇ ಮಾರುತಿ ಮಂದಿರ್ ಸಹ ಇದೆ. ವಿಜಯನಗರಲ್ಲೇ ಒಂದು ಫೇಮಸ್ ಟೆಂಪಲ್ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಸ್ಟೋರು ನಿಮಗೆ ಬೆಳಿಗ್ಗೆಯಿಂದ ನೈಟ್ 10 ಗಂಟೆವರೆಗೂ ಓಪನ್ ಇರುತ್ತೆ. ಒಂದ್ಸಲ ಬಂದು ಟ್ರೈ ಮಾಡ್ಬೋದು.